ಜಸ್ಟ್ ಯೋಚನೆ ಮಾಡಿ, ಒಂದು ಸಾಮಾನ್ಯ ಸ್ಕೂಲ್ ದಿನ, ಶಾಲಾ ದಿನ ಇದ್ದಕ್ಕಿದ್ದಂತೆ ಒಂದು ಕೆಟ್ಟ ಕನಸಾಗಿ ಬದಲಾದರೆ ಹೇಗಿರುತ್ತೆ? ತರಗತಿಯ ಮಧ್ಯದಲ್ಲಿ ಒಂದು ವಿಚಿತ್ರವಾದ ಕೆಂಪು ಗೊಂಬೆ ಇದ್ದಕ್ಕಿದ್ದಂತೆ ಜೀವಂತವಾಗಿ ಬರುತ್ತೆ. ಅದು ವಿದ್ಯಾರ್ಥಿಗಳಿಗೆ ಒಂದು ಆಟ ಆಡಬೇಕಂತ ಹೇಳುತ್ತೆ. ಆದರೆ ಇದು ಸಾಮಾನ್ಯ ಆಟ ಅಲ್ಲ. ಯಾರಾದರೂ ತಪ್ಪು ಮಾಡಿದರೆ ಅವರು ತಕ್ಷಣವೇ ಸಾಯ್ತಾರೆ. ಈ ಮಾರಣಾಂತಿಕ ಆಟಗಳನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ ಎಂಬುದು ಯಾರಿಗೂ ಅರ್ಥವಾಗುವುದಿಲ್ಲ. ಈಗ ಉಳಿದಿರುವ ಒಂದೇ ಪ್ರಶ್ನೆ, ಕೊನೆಯವರೆಗೂ ಯಾರು ಬದುಕುಳಿತಾರೆ? ಹಾಗಾದರೆ ತಡ ಯಾಕೆ, ಈ ಸಿನಿಮಾ ಕತೆಗೆ ಹೋಗೋಣ. ಈ ಕತೆ ಶುರುವಾಗುವುದು ಟೋಕಿಯೋದಲ್ಲಿ. ಶುನ್ ತಾಕಹದ ಎಂಬ ಹೈಸ್ಕೂಲ್ನ ಸ್ಟೂಡೆಂಟ್ ತುಂಬಾನೇ ಬುದ್ಧಿವಂತ ಅಂತ ಹೆಸರುವಾಸಿಯಾಗಿದ್ದ, ತುಂಬಾನೇ ಪ್ರಸಿದ್ಧಿ ಪಡೆದಿದ್ದ. ಆದರೆ ಜೀವನದಲ್ಲಿ ಪ್ರತಿಯೊಂದು ಅವನಿಗೆ ತುಂಬಾನೇ ಸುಲಭವಾಗಿ ತೋರುವುದರಿಂದ ಅವನು ಯಾವಾಗಲೂ ಬೇಸರಗೊಳ್ಳುತ್ತಿದ್ದ. ಒಂದು ದಿನ ತನ್ನ ಬೋರಿಂಗ್ ಲೈಫ್ನಿಂದ ಬೇಸತ್ತು ತನಗೇನಾದರೂ ರೋಮಾಂಚನಕಾರಿ ಅಡ್ವೆಂಚರ್ ಸವಾಲಿನ ವಿಷಯವನ್ನು ನೀಡುವಂತೆ ಅವನು ದೇವರಿಗೆ ಮನಸ್ಸಿನಲ್ಲಿ ಕೇಳಿಕೊಳ್ತಾನೆ. ಮಾತ್ರ ತನ್ನ ಆಸೆ ಇಷ್ಟು ಭಯಾನಕ ರೀತಿಯಲ್ಲಿ ನಿಜವಾಗುತ್ತೆ ಅಂತ ಅವನು ಯಾವತ್ತೂ ಊಹೆ ಕೂಡ ಮಾಡಿರಲ್ಲ. ಹಠಾತ್ತಾಗಿ ತರಗತಿಯಲ್ಲಿ ಒಂದು ವಿಚಿತ್ರವಾದ ಧರ್ಮ ಗೊಂಬೆ ಕಾಣಿಸಿಕೊಳ್ಳುತ್ತೆ. ಮೊದಲು ಎಲ್ಲರೂ ಅದು ಕೇವಲ ಆಟಿಕೆ ಅಂತ ಭಾವಿಸ್ತಾರೆ. ಆದರೆ ಮರುಕ್ಷಣವೇ ಗೊಂಬೆಯು ಚಲಿಸಲು ಪ್ರಾರಂಭಿಸುತ್ತೆ ಮತ್ತು ಆಟವನ್ನು ಘೋಷಿಸುತ್ತೆ. ಆಟವು ತುಂಬಾನೇ ಸರಳವಾಗಿದೆ. ರೆಡ್ ಲೈಟ್, ಗ್ರೀನ್ ಲೈಟ್. ಗೊಂಬೆ ತಿರುಗಿಕೊಂಡು ಮಾತನಾಡಲು ಪ್ರಾರಂಭಿಸಿದಾಗ ವಿದ್ಯಾರ್ಥಿಗಳು ಚಲಿಸಬಹುದು, ಅವರು ಮೂವ್ ಆಗ್ಬೋದಾಗಿತ್ತು. ಆದರೆ ಅದು ತಿರುಗಿ ಅವರನ್ನು ನೋಡಿದ ತಕ್ಷಣ ಎಲ್ಲರೂ ಸ್ತಬ್ಧರಾಗಬೇಕು, ಅಂದರೆ ಫ್ರೀಸ್ ಆಗಬೇಕಿತ್ತು. ಆಚೆ ಹೋಗಲು ಕೂಡ ಸಾಧ್ಯ ಇರಲಿಲ್ಲ. ಒಂದು ವೇಳೆ ಹೋದರೆ ಏನಾಗ್ತಿತ್ತು ಅಂದರೆ ಅವರು ಸತ್ತು ಹೋಗ್ತಿದ್ದರು, ಅವರ ತಲೆನೇ ಒಡೆದು ಹೋಗ್ತಿತ್ತು. ಸ್ಟೂಡೆಂಟ್ಸ್ ಇದನ್ನು ತಮಾಷೆ ಅಂತ ಭಾವಿಸ್ತಾರೆ. ಆದರೆ ಇಬ್ಬರು ವಿದ್ಯಾರ್ಥಿಗಳು ತಪ್ಪಿಸಿಕೊಳ್ಳಲು ಬಾಗಿಲಿನತ್ತ ಓಡಲು ಪ್ರಯತ್ನ ಮಾಡಿದಾಗ ಗೊಂಬೆ ಇದ್ದಕ್ಕಿದ್ದಂತೆ ತಿರುಗುತ್ತೆ. ಒಂದು ಸೆಕೆಂಡಿನ ಭಾಗದಲ್ಲಿ ಅವರ ತಲೆಗಳು ಸ್ಫೋಟಗೊಳ್ಳುತ್ತವೆ. ತರಗತಿಯಾದ್ಯಂತ ರಕ್ತ ಚಿಮ್ಮುತ್ತೆ. ಎಲ್ಲರೂ ಭಯದಿಂದ ಸ್ತಬ್ಧರಾಗ್ತಾರೆ. ಅವರಿಗೆಲ್ಲ ಕರೆಂಟ್ ಶಾಕ್ ಹೊಡೆದಂತೆ ಆಗುತ್ತೆ. ಬಾಗಿಲು ಕೂಡ ಲಾಕ್ ಆಗಿತ್ತು. ಆಟ ಮುಗಿಯುವವರೆಗೆ ಯಾರು ತಪ್ಪಿಸಿಕೊಳ್ಳುವಂತಿಲ್ಲ. ಒಂದು ಸ್ವಲ್ಪ ಆಚೆ ಈಚೆ ಹೋದರೂ ಕೂಡ ತಮ್ಮ ಸಾವು ಖಚಿತ ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ತಾರೆ. ಗಾಬರಿ ಎಲ್ಲೆಡೆ ಹರಡುತ್ತೆ. ಕೆಲವು ವಿದ್ಯಾರ್ಥಿಗಳು ಅಳಲು ಆರಂಭಿಸ್ತಾರೆ, ಇತರರು ಭಯದಿಂದ ಕಿರ್ಚುತ್ತಾರೆ. ಆದರೆ ಸಟಕ್ ಎಂಬ ಹುಡುಗ ನಾವು ಯಾವ ಆಟದಲ್ಲಿ ಸಿಲುಕಿದ್ದೇವೆ ಅಂತ ಬೇಗನೆ ಅರ್ಥ ಮಾಡಿಕೊಳ್ತಾನೆ. ಅವನಿಗೆ ಅರಿವಾಗುತ್ತೆ, ಇದು ಜಪಾನಿನ ಮಕ್ಕಳ ಆಟವಾದ ಧರುಮಾಸನ್ಗ ಕುರುಂಡ ಅಂತ ಅವನು ಎಲ್ಲರಿಗೂ ಹೇಳುತ್ತಾನೆ. ಗೊಂಬೆ ಬೆನ್ನು ಹಾಕಿ ಪದೇ ಆ ವಾಕ್ಯವನ್ನು ಪುನರಾವರ್ತಿಸುತ್ತೆ. ಅದು ಮಾತನಾಡುತ್ತಿರುವಾಗ ವಿದ್ಯಾರ್ಥಿಗಳು ಶಿಕ್ಷಕರ ಮೇಜಿನ ಬಳಿ ಇರುವ ಬಟನ್ನ ಹತ್ತಿರ ಹೋಗಬಹುದು. ಆದರೆ ವಾಕ್ಯವು ಕೊನೆಗೊಂಡ ತಕ್ಷಣ ಗೊಂಬೆ ತಿರುಗುತ್ತದೆ ಮತ್ತು ಆ ಕ್ಷಣದಲ್ಲಿ ಯಾರಾದರೂ ಇನ್ನೂ ಚಲಿಸುತ್ತಿದ್ದರೆ ಅವರ ದೇಹವು ತಕ್ಷಣವೇ ಸಾವಿರಾರು ಸಣ್ಣ ಕೆಂಪು ಚೆಂಡುಗಳಾಗಿ ಸ್ಫೋಟಗೊಳ್ಳುತ್ತಿತ್ತು. ತರಗತಿಯಲ್ಲಿ ಇದ್ದ ಎಲ್ಲರಿಗೂ ಭಯ ಶುರುವಾಗಿತ್ತು. ಎಲ್ಲರೂ ನಡುಗುತ್ತಾ ಅಳುತ್ತಿದ್ದಾರೆ. ಏನು ಮಾಡಬೇಕೆಂದು ಯಾರಿಗೂ ತಿಳಿಯುತ್ತಿಲ್ಲ. ಆದರೆ ಸಟಕ್ಕೆ ಮತ್ತೆ ಮಾತನಾಡ್ತಾನೆ. ಆಟವನ್ನು ಕೊನೆಗೊಳಿಸಲು ನನಗೆ ಒಂದು ದಾರಿ ತಿಳಿದಿದ್ದೆ ಅಂತ ಅವನು ಹೇಳುತ್ತಾನೆ. ಅವನು ಎಲ್ಲರಿಗೂ ತೋರಿಸ್ತಾನೆ. ಧರ್ಮ ಗೊಂಬೆ ಬೆನ್ನಿನ ಮೇಲೆ ಒಂದು ಬಟನ್ ಇದೆ, ಅದನ್ನು ಯಾರಾದರೂ ಒತ್ತಿದರೆ ಆಟ ನಿಲ್ಲುತ್ತೆ. ಇದನ್ನು ಕೇಳಿದ ಒಬ್ಬ ವಿದ್ಯಾರ್ಥಿ ರಿಸ್ಕ್ ತೆಗೆದುಕೊಳ್ಳಲು ನಿರ್ಧರಿಸ್ತಾನೆ. ಗೊಂಬೆ ನಿಧಾನವಾಗಿ ವಾಕ್ಯ ಹೇಳುತ್ತಿರುವಾಗ ಅವನು ಇದ್ದಕ್ಕಿದ್ದಂತೆ ಅದರತ್ತ ಓಡ್ತಾನೆ. ಆದರೆ ಗೊಂಬೆ ಅವನು ಏನು ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳುತ್ತೆ. ಅದು ಇದ್ದಕ್ಕಿದ್ದಂತೆ ವಾಕ್ಯವನ್ನು ವೇಗವಾಗಿ ಮುಗಿಸಿ ಕೂಡಲೇ ತಿರುಗಿಬಿಡುತ್ತೆ. ಆ ವಿದ್ಯಾರ್ಥಿ ಇನ್ನೂ ಚಲಿಸುತ್ತಿರ್ತಾನೆ. ಮರುಕ್ಷಣವೇ ಅವನ ತಲೆ ಪಾಪ್ಕಾರ್ನ್ ಅಂತೆ ಸ್ಫೋಟಗೊಳ್ಳುತ್ತದೆ ಮತ್ತು ಎಲ್ಲೆಡೆ ಬ್ಲಡ್ ಫೌಂಟೇನ್ ಅಂತೆ ಚಿಮ್ಮುತ್ತೆ. ಈಗ ವಿದ್ಯಾರ್ಥಿಗಳು ಇನ್ನೂ ಕೆಟ್ಟದನ್ನು ಗಮನಿಸ್ತಾರೆ. ಗೊಂಬೆಯ ಬೆನ್ನಿನ ಮೇಲೆ ಟೈಮರ್ ಇತ್ತು ಮತ್ತು ಇವರು ಆಟ ಮುಗಿಸಲು 1 ನಿಮಿಷಕ್ಕಿಂತ ಕಡಿಮೆ ಸಮಯ ಉಳಿದಿತ್ತು. 1 ನಿಮಿಷದಲ್ಲಿ ಇವರು ಆಟ ಮುಗಿಸದಿದ್ದರೆ ಇವರ ಕತೆ ಕಲಾಸಾಗುತ್ತಿತ್ತು. ಗಾಬರಿ ಇನ್ನೂ ಹೆಚ್ಚಾಗುತ್ತೆ. ಅನೇಕ ವಿದ್ಯಾರ್ಥಿಗಳು ನಿಯಂತ್ರಣ ಕಳೆದುಕೊಂಡು ಬಟನ್ ಒತ್ತಲು ಗೊಂಬೆ ಹತ್ತ ಓಡ್ತಾರೆ. ದುರದೃಷ್ಟ ಅನ್ನುವಂತೆ ತಪ್ಪು ಸಮಯದಲ್ಲಿ ಚಲಿಸಿದ ಕಾರಣ ಗೊಂಬೆ ಪದೇ ತಿರುಗುತ್ತೆ ಮತ್ತು ಅವರ ತಲೆಗಳು ಒಂದರ ನಂತರ ಒಂದರಂತೆ ಸ್ಫೋಟಗೊಳ್ಳುತ್ತವೆ. ಕೇವಲ ಕೆಲವು ಸೆಕೆಂಡ್ಗಳಲ್ಲಿ ಇಡೀ ತರಗತಿ ನಾಶವಾಗುತ್ತದೆ. ಕೇವಲ 10 ಸೆಕೆಂಡ್ಗಳು ಬಾಕಿ ಇರುವಾಗ ಶುನ್ ಮತ್ತು ಸಟಕ್ಕೆ ಇಬ್ಬರು ಮಾತ್ರ ಜೀವಂತವಾಗಿ ಉಳಿಯುತ್ತಾರೆ. ಬೇರೆ ದಾರಿ ಇಲ್ಲ ಎಂದು ಅರಿತು ಅವರು ಒಟ್ಟಾಗಿ ಕೆಲಸ ಮಾಡಲು ನಿರ್ಧರಿಸ್ತಾರೆ. ಸಟಕ್ಕೆ ಬಾಗಿ ಶುನ್ನನ್ನು ತನ್ನ ಬೆನ್ನಿನ ಮೇಲೆ ಹತ್ತುವಂತೆ ಹೇಳ್ತಾನೆ. ಇದರಿಂದ ಬಟನ್ ಅಂತ ತಲುಪಲು ಸುಲಭವಾಗುತ್ತೆ. ಶುನ್ ಸರಿಯಾದ ಸಮಯದಲ್ಲಿ ಜಿಗ್ಗುತ್ತಾನೆ. ಟೈಮರ್ನಲ್ಲಿ ಕೇವಲ 1 ಸೆಕೆಂಡ್ ಬಾಕಿ ಇರುವಾಗ ಅವನು ಬಟನ್ ಒತ್ತುತ್ತಾನೆ. ತಕ್ಷಣವೇ ಧರ್ಮ ಗೊಂಬೆ ಚಲಿಸುವುದು ನಿಲ್ಲಿಸುತ್ತೆ. ಆಟ ಮುಗಿದಿದೆ ಎಂದು ಅದು ಶಾಂತವಾಗಿ ಘೋಷಿಸುತ್ತೆ. ಶುನ್ ಮತ್ತು ಸಟಕ್ಕೆ ಇಬ್ಬರು ನೆಮ್ಮದಿಯ ಉಸಿರು ಬಿಡ್ತಾರೆ. ಅವರು ಒಟ್ಟಾಗಿ ಬದುಕಿದ್ದೇವ ಅಂತ ಸಂಭ್ರಮ ಪಡಲು ಪ್ರಾರಂಭಿಸ್ತಾರೆ. ಆದರೆ ಮರುಕ್ಷಣವೇ ಬೂಮ್ ಅಂತ ಒಂದು ಸದ್ದು. ಸಟಕ್ಕೆಯ ತಲೆ ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತೆ. ಶುನ್ನಿಗೆ ಆಘಾತ ಹೊಡೆದಂತೆ ಭಾಸವಾಗುತ್ತೆ. ಶುನ್ ಆಘಾತದಿಂದ ಸ್ತಬ್ಧನಾಗುತ್ತಾನೆ. ಬಟನ್ ಒತ್ತಿದ್ದ ವ್ಯಕ್ತಿ ಮಾತ್ರ ಗೆಲ್ಲುತ್ತಾನೆ ಎಂದು ಗೊಂಬೆ ತಣ್ಣನೆಯ ಧ್ವನಿಯಲ್ಲಿ ಘೋಷಿಸುತ್ತೆ. ಶುನ್ ಒತ್ತಿದ್ದರಿಂದ ಅವನು ಮಾತ್ರ ಈಗ ವಿಜೇತ ಆಗಿದ್ದ. ಸಟಕ್ಕೆ ಸತ್ತಿದ್ದಾನೆ. ಶುನ್ ನಡೆದದ್ದನ್ನು ನಂಬಲು ಸಾಧ್ಯವಾಗದೆ ಶವಗಳ ಮಧ್ಯೆ ಸಹಾಯಕ್ಕಾಗಿ ಕಿರಿಚುತ್ತಾನೆ. ಆದರೆ ಧರ್ಮಗೊಂಬೆ ಮತ್ತೆ ಮಾತನಾಡುತ್ತದೆ. ವಿಚಿತ್ರ ಧ್ವನಿಯಲ್ಲಿ ಅದು ಹೇಳುತ್ತೆ, ನಾನು ಇಲ್ಲಿ ಮತ್ತೆ ಬೆಕ್ಕು ಬರುತ್ತಿದ್ದೆ. ಅದರ ಅರ್ಥ ಯಾರಿಗೂ ತಿಳಿಯುವುದಿಲ್ಲ.
ಮಾತ್ರ ಅದು ಮುಂದಿನ ಆಟಕ್ಕೆ ಸುಳಿವು ಎಂಬಂತೆ ಇರುತ್ತೆ. ದಡಲನೆ ತರಗತಿಯ ಬಾಗಿಲು ತೆರೆದುಕೊಳ್ಳುತ್ತದೆ. ಅಲ್ಲಿ ಶಿನ್ನ ಬಾಲ್ಯದ ಗೆಳತಿ ಇಚ್ಚಿ ಅಕಮೋಟೋ ನಿಂತಿದ್ದಳು. ಅವಳು ಸಂಪೂರ್ಣವಾಗಿ ಭಯಭೀತಳಾಗಿದ್ದಳು. ಅವಳ ತರಗತಿಯಲ್ಲೂ ಇದೇ ಧರ್ಮ ಆಟ ನಡೆದಿತ್ತು ಮತ್ತು ಅವಳು ಬಟನ್ ಒತ್ತಿದಾಗ ಅವಳ ಸಹಪಾಠಿಗಳೆಲ್ಲರೂ ಸತ್ತರು ಅಂತ ಅವಳು ಹೇಳುತ್ತಾಳೆ. ಇಬ್ಬರು ನಡುಗುತ್ತಾರೆ. ಇದೆಲ್ಲ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಅವರು ತಕ್ಷಣ ಪೊಲೀಸರಿಗೆ ಕರೆ ಮಾಡಲು ಪ್ರಯತ್ನ ಕೂಡ ಮಾಡ್ತಾರೆ. ಇವರ ಗ್ರಹಚಾರ ಕೆಟ್ಟಿತ್ತು ಅನ್ನುವಂತೆ ಫೋನ್ ಸಿಗ್ನಲ್ ಕೂಡ ಇರುವುದಿಲ್ಲ. ತಪ್ಪಿಸಿಕೊಳ್ಳಲು ಶಾಲೆಯಿಂದ ಹೊರಗೋಗಲು ಪ್ರಯತ್ನ ಕೂಡ ಮಾಡ್ತಾರೆ. ಅಲ್ಲೂ ಕೂಡ ದುರದೃಷ್ಟ, ಪ್ರತಿ ಬಾಗಿಲು ಲಾಕ್ ಆಗಿತ್ತು. ಕೇವಲ ಜಿಮ್ನಾಶಿಯಂಗೆ ಹೋಗುವ ಬಾಗಿಲು ಮಾತ್ರ ತೆರೆದಿತ್ತು. ಬೇರೆ ದಾರಿ ಇಲ್ಲದೆ ಅವರು ಒಳಗೆ ಹೋಗ್ತಾರೆ. ಒಳಗೆ ಹೋದ ತಕ್ಷಣ ಬಾಗಿಲು ಆಟೋಮ್ಯಾಟಿಕ್ ಆಗಿ ಮುಚ್ಚಿಕೊಳ್ಳುತ್ತೆ. ಅಲ್ಲಿ ಇಲಿ ಉಡುಪನ್ನು ಧರಿಸಿದ ಇತರ ವಿದ್ಯಾರ್ಥಿಗಳು ಇದ್ದರು. ನೆಲದ ಮೇಲೆ ಬೆಕ್ಕಿಗೆ ಗಂಟೆಯನ್ನು ನೀಡಿ ಮತ್ತು ಗೆಲ್ಲಿರಿ ಎಂದು ಬರೆಯಲಾಗಿತ್ತು. ಅಷ್ಟರಲ್ಲಿ ನೆಲವು ತೆರೆದು ಒಂದು ದೈತ್ಯ ಮನೆಗೆ ನೆಕ್ಕು ಒಂದು ರೀತಿಯ ಅದೃಷ್ಟದ ಬೆಕ್ಕು ಪ್ರತಿಮೆ ಮೇಲಕ್ಕೆ ಏರುತ್ತದೆ. ಸಂಗೀತವೀಗ ಪ್ರಾರಂಭವಾಗುತ್ತದೆ ಮತ್ತು ಬೆಕ್ಕು ಜೀವಂತವಾಗಿ ಬರುತ್ತೆ. ಅದು ಇದ್ದಕ್ಕಿದ್ದಂತೆ ಇಲ್ಲಿ ಉಡುಪಿನಲ್ಲಿದ್ದ ಒಬ್ಬ ವಿದ್ಯಾರ್ಥಿಯನ್ನು ನುಂಗಿಬಿಡುತ್ತೆ. ವಿದ್ಯಾರ್ಥಿಗಳು ಗಾಬರಿಯಿಂದ ಓಡ್ತಾರೆ. ದೈತ್ಯ ಬೆಕ್ಕು ಈಚೆ ಕಡೆಗೆ ಬಂದಾಗ ಶಿನ್ನ ಅವಳು ಸತ್ತಳಂತ ಭಾವಿಸ್ತಾನೆ. ಆದರೆ ಬೆಕ್ಕು ಅವಳ ಮೇಲೆ ದಾಳಿ ಮಾಡುವುದಿಲ್ಲ. ಬದಲಿಗೆ ಅದು ತನ್ನ ಕುತ್ತಿಗೆಯನ್ನು ಚಾಚಿ ಇಲಿ ಉಡುಪಿನಲ್ಲಿದ್ದ ಇತರರನ್ನು ನುಂಗುತ್ತದೆ. ಈಚೆ ನೆಲದ ಮೇಲೆ ಒಂದು ದೊಡ್ಡ ಗಂಟೆಯನ್ನು ಗಮನಿಸ್ತಾಳೆ. ಬೆಕ್ಕಿನ ಕುತ್ತಿಗೆಯಲ್ಲಿ ಹ್ಯಾಂಗಿಂಗ್ ಬಾಸ್ಕೆಟ್ ಬಾಲ್ ಒಂದೇ ರೀತಿಯ ಬುಟ್ಟಿ ಇರುವುದನ್ನು ಶಿನ್ ನೋಡ್ತಾನೆ. ಬೆಕ್ಕಿಗೆ ಗಂಟೆ ನೀಡಿ ಎಂಬ ಸಂದೇಶದ ಅರ್ಥ ಈಗ ಅವನಿಗೆ ಗೊತ್ತಾಗುತ್ತೆ. ಒಬ್ಬ ಬಾಸ್ಕೆಟ್ ಬಾಲ್ ಆಟಗಾರ ಗಂಟೆಯನ್ನು ಎಸೆಯಲು ಪ್ರಯತ್ನಿಸ್ತಾನೆ. ಮಾತ್ರ ಬೆಕ್ಕು ಅದನ್ನು ತಡೆದು ಅವನನ್ನೇ ಕೊಂದು ಹಾಕುತ್ತೆ. ಬೆಕ್ಕು ಕೇವಲ ಇಲಿಗಳನ್ನು ಬೇಟೆಯಾಡುತ್ತಿದೆ ಅಂತ ಶಿನ್ ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ಎಲ್ಲರಿಗೂ ಉಡುಪು ತೆಗೆಯಲು ಹೇಳುತ್ತಾನೆ. ಇನ್ನು ಅವರೆಲ್ಲ ಸುರಕ್ಷಿತ ಅಂತ ಅಂದುಕೊಳ್ಳುವಷ್ಟರಲ್ಲಿ ಬೆಕ್ಕು ಎಲ್ಲರ ಮೇಲೂ ದಾಳಿ ಮಾಡಲು ಪ್ರಾರಂಭಿಸುತ್ತದೆ. ಟೈಮರ್ನಲ್ಲಿ ಕೇವಲ 3 ನಿಮಿಷಗಳು ಬಾಕಿ ಇರುತ್ತವೆ. ಇಚ್ಛೆಯನ್ನು ತಿನ್ನಲು ಬೆಕ್ಕು ಹೋದಾಗ ಶಿನ್ ಇಲಿ ಉಡುಪು ಧರಿಸಿ ಅದರ ಗಮನವನ್ನು ಬೇರೆಡೆಗೆ ಸೆಳೆಯುತ್ತಾನೆ. ಶಿನ್ ಬೆಕ್ಕಿನ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಾನೆ. ಅದರ ಬೆನ್ನು ತುರಿಸುತ್ತಿದೆ ಎಂದು ಅದು ಹೇಳುತ್ತಿರುತ್ತದೆ. ಶಿನ್ ಅದರ ಬೆನ್ನಿನ ಮೇಲೆ ಜಿಗಿದು ಕೆರೆಯಲು ಪ್ರಾರಂಭಿಸ್ತಾನೆ. ಇತರ ವಿದ್ಯಾರ್ಥಿಗಳು ಸಹಾಯ ಮಾಡ್ತಾರೆ. ಬೆಕ್ಕು ಈಗ ನಿದ್ರೆಗೆ ಜಾರುತ್ತೆ. ಗಂಟೆಯನ್ನು ಯಾರು ಎಸೆಯಬೇಕು ಎಂಬ ಜಗಳದಲ್ಲಿ ಬೆಕ್ಕು ಎಚ್ಚರಗೊಳ್ಳುತ್ತೆ ಮತ್ತು ಇಬ್ಬರನ್ನು ಕೊಲ್ಲುತ್ತದೆ. ಶಿನ್ ಈಗ ಒಂದು ಹೊಸ ಪ್ಲಾನ್ ಮಾಡ್ತಾನೆ. ಒಂದು ಹರಿದ ಬಾಸ್ಕೆಟ್ ಬಾಲ್ನೊಳಗೆ ಗಂಟೆಯನ್ನು ಅಡಗಿಸಿ ಇಚ್ಛೆಯ ಸಹಾಯದೊಂದಿಗೆ ಬೆಕ್ಕನ್ನು ಗೊಂದಲಗೊಳಿಸ್ತಾನೆ. ಕೊನೆಯ ಸೆಕೆಂಡ್ನಲ್ಲಿ ಅಮಯ ಎಂಬ ವಿದ್ಯಾರ್ಥಿ ಅದನ್ನು ಬುಟ್ಟಿಗೆ ಹಾಕಿ ಗೆಲ್ಲುತ್ತಾನೆ. ಶಿನ್, ಇಚ್ಚಿ ಮತ್ತು ಅಮಯ ವಿಜೇತರಾಗ್ತಾರೆ. ಆದರೆ ಅಮಯ ಉಳಿದ ವಿದ್ಯಾರ್ಥಿಗಳನ್ನು ಕಬ್ಬಿಣದ ಸರಳಿನಿಂದ ಹೊಡೆಯುತ್ತಾನೆ. ಬೆಕ್ಕು ಗ್ಯಾಸನ್ನು ಬಿಡುಗಡೆ ಮಾಡಿದಾಗ 3 ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ. ಇಡೀ ಪ್ರಪಂಚದಾದ್ಯಂತ ತೇಲುವ ದೈತ್ಯ ಘನಗಳು ಒಂದು ರೀತಿಯ ಕ್ಯೂಬ್ಸ್ ಕಾಣಿಸಿಕೊಳ್ಳುತ್ತವೆ. ಶಿನ್ ಒಂದು ಕ್ಯೂಬ್ನೊಳಗೆ ಎಚ್ಚರಗೊಳ್ಳುತ್ತಾನೆ. ಅಲ್ಲಿ ಅವನ ಹಳೆಯ ಸ್ನೇಹಿತೆ ತೈ ಮತ್ತು ಇತರರು ಇದ್ದರು. ಅವರೆಲ್ಲರ ಹೆಸರಿನ ಮೊದಲಾಕ್ಷರ ಟಿ. ಇಚ್ಚಿ ಬೇರೆ ಕೊನೆಯಲ್ಲಿ ಇರಬಹುದು ಅಂತ ಶಿನ್ ಚಿಂತಿಸ್ತಾನೆ. ಅಲ್ಲಿ 4 ಸಣ್ಣ ಕೊಕುಶಿ ಗೊಂಬೆಗಳು ಬಂದು ಕಾಗೊಮ್ಮೆ ಆಟವನ್ನು ಘೋಷಿಸುತ್ತವೆ. ಈ ಆಟದ ರೂಲ್ನಂತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ತನ್ನ ಹಿಂದೆ ಇರುವ ಗೊಂಬೆಯನ್ನು ಗುರುತಿಸಬೇಕು. ತಪ್ಪಾಗಿ ಉತ್ತರಿಸಿದ ಇಬ್ಬರು ಕ್ರೂರವಾಗಿ ಸಾಯ್ತಾರೆ. ನಂತರ ಶಿನ್ ಆಟಕ್ಕೆ ಇಳಿಯುತ್ತಾನೆ. ಅವನು ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ಗೊಂಬೆಗಳು ಎಲ್ಲಿವೆ ಅಂತ ಪತ್ತೆ ಹಚ್ಚುತ್ತಾನೆ. ಅವನು ಸರಿಯಾಗಿ ಉತ್ತರಿಸಿದಾಗ ಗೊಂಬೆಗಳು ಧೂಳಾಗುತ್ತವೆ ಮತ್ತು ಒಂದು ಕೀಲಿ ಸಿಗುತ್ತದೆ. ಹೊರಬಂದಾಗ ಅವರು ಇಚ್ಚೆಯನ್ನು ಭೇಟಿಯಾಗ್ತಾರೆ. 7 ಕೀಲಿಗಳನ್ನು ಸಂಗ್ರಹಿಸಿ ದೈತ್ಯ ಮರದ ತಲೆಯೊಳಗೆ ಹಾಕಿದಾಗ ಮುಂದಿನ ಹಂತಕ್ಕೆ ದಾರಿ ಸಿಗುತ್ತೆ. ಅಲ್ಲಿ ಅವರು ಹಿಮದ ಜಗತ್ತಿನಲ್ಲಿ ಒಂದು ದೈತ್ಯ ಧ್ರುವ ಕರಡಿಯನ್ನು ಭೇಟಿಯಾಗ್ತಾರೆ. ಕರಡಿ ಪ್ರಾಮಾಣಿಕತೆಯ ಪರೀಕ್ಷೆ ನಡೆಸುತ್ತೆ. ಸುಳ್ಳು ಹೇಳುವವರನ್ನು ಅದು ಕೊಲ್ಲುತ್ತದೆ. ಆದರೆ ಶಿನ್ ಗಮನಿಸ್ತಾನೆ, ಕರಡಿಯ ಬಿಳಿ ಬಣ್ಣದ ಅಡಿಯಲ್ಲಿ ಕಪ್ಪು ತುಪ್ಪಳೆ ಇರುತ್ತದೆ. ಅಂದರೆ ಕರಡಿಯ ದೊಡ್ಡ ಸುಳ್ಳುಗಾರ. ಸತ್ಯ ಬಯಲಾದಾಗ ಕರಡಿ ಸೋಲುತ್ತದೆ ಮತ್ತು ಬಿಸಿ ನೀರಿನ ಬುಗ್ಗೆಯಲ್ಲಿ ಬಿದ್ದು ಸಾಯುತ್ತದೆ. ಕೊನೆಯ ಆಟವಾಗಿತ್ತು ಕಿಕ್ ದ ಕ್ಯಾನ್. ಅಮಯ ರಾಕ್ಷಸನಾಗಿ ಆಯ್ಕೆಯಾಗ್ತಾನೆ. ಅವನು ಇತರರನ್ನು ಸೆರೆ ಹಿಡಿದು ಜೈಲಿಗೆ ಹಾಕ್ತಾನೆ. ಡಬ್ಬಿಯೊಳಗೆ ಬಾಂಬ್ ಇದೆ, ಅದನ್ನು ಒದೆಯವನು ಸಾಯ್ತಾನೆ ಅಂತ ಗೊಂಬೆಗಳು ಹೇಳುತ್ತವೆ. ಶಿನ್ ಉಪಾಯದಿಂದ ಅಮಯನನ್ನು ಕಟ್ಟಿಹಾಕಿ ಡಬ್ಬಿಯನ್ನು ಒದೆಯುತ್ತಾನೆ. ಆದರೆ ಯಾವುದೇ ಸ್ಫೋಟ ಸಂಭವಿಸುವುದಿಲ್ಲ. ಅದು ಕೇವಲ ಆಟವನ್ನು ರೋಚಕಗೊಳಿಸಲು ಹೇಳಿದ ಸುಳ್ಳು. ಕೊನೆಯಲ್ಲಿ ಗೊಂಬೆಗಳು ಐಸ್ ಕ್ಯಾಂಡಿ ನೀಡುತ್ತವೆ. ಅದರ ಕಡ್ಡಿ ಮೇಲೆ ಅವರ ಭವಿಷ್ಯವಿರುತ್ತೆ. ಇಚ್ಛೆ ಕಡ್ಡಿ ಮೇಲೆ ಎಲಿಮಿನೇಟೆಡ್, ಹೊರಬಿದ್ದಿದ್ದೀರಿ ಎಂದು ಬರೆದಿರುತ್ತದೆ. ಶಿನ್ ಮತ್ತು ಅಮಯ ಮಾತ್ರ ವಿಜೇತರಾಗುತ್ತಾರೆ. ಬುದ್ಧಿವಂತಿಕೆ, ಧೈರ್ಯ ಎಲ್ಲದಕ್ಕಿಂತ ಕೊನೆಯಲ್ಲಿ ಅದೃಷ್ಟ ಮುಖ್ಯ ಎಂದು ಗೊಂಬೆಗಳು ಹೇಳುತ್ತವೆ. ಇಚ್ಚಿ ಮತ್ತು ಇತರರು ನಾಶವಾಗ್ತಾರೆ. ಶಿನ್ ಮತ್ತು ಅಮಯ ಮಾತ್ರ ಬದುಕುತ್ತಾರೆ. ಪ್ರಪಂಚ ಅವರನ್ನು ದೇವರ ಮಕ್ಕಳು ಅಂತ ಕರೆಯುತ್ತದೆ. ಇಲ್ಲಿಗೆ ಈ ಸಿನಿಮಾ ಕಥೆ ಮುಕ್ತಾಯವಾಗುತ್ತೆ.